ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ರೆಸಿಪಿನ ತಗೊಬಂದಿದ್ದೀವಿ. ಯಾರಿಗೆಲ್ಲ ಇಡ್ಲಿನೇ ತಿಂದು ಬೇಜಾರಾಗಿದೆಯೋ ಅಥವಾ ಯಾರಿಗೆಲ್ಲ ಇಡ್ಲಿ ಅಂದರೆ ತುಂಬ ಇಷ್ಟನೋ ಅಂಥವ್ರಿಗೋಸ್ಕರ ಇಡ್ಲಿ ಥರನೇ ಇರುವಂಥ ಆದರೆ ಅದಕ್ಕಿಂತ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಇರುವಂಥ ಈ ಒಂದು ರೆಸಿಪಿನ ನಾವು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ. ಈ ರೆಸಿಪಿ ಅಂತೂ ತಿನ್ನೋದಕ್ಕೆ ತುಂಬ ಸ್ಪೈಸಿಯಾಗಿರುತ್ತೆ, ಹಾಗೆ ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಇಡ್ಲಿ ಅಂದರೆ ಇಷ್ಟಪಡೋರು ಅಥವಾ ಇಡ್ಲಿನೇ ತಿಂದು ಬೇಜಾರಾಗಿರೋರು ಒಂದ್ಸಲ ಈ ರೀತಿಯಾಗಿ ಈ ಒಂದು ರೆಸಿಪಿನ ತಿಂದು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಇಷ್ಟಪಡ್ತೀರಾ. ಚಟ್ನಿ ಜೊತೆಗಾದರೂ ತಿನ್ಬೋದು, ಇಲ್ಲ ಅಂದರೆ ಹಾಗೆ ಬರೀನೇ ತಿನ್ಬೋದು. ಹಾಗಾದರೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು, ಈ ರೆಸಿಪಿ ಏನು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ ಈ ಒಂದು ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಬರೋಣ. ಇಲ್ಲಿ ನಾವು ತೋರಿಸ್ತಿರುವಂಥ ಒಂದು ಲೋಟದ ಕ್ವಾಂಟಿಟಿನಲ್ಲಿ 1 ಲೋಟದಷ್ಟು ಕಡಲೆಬೇಳೆನ ತೊಗೊಂಡಿದ್ದೀವಿ, ಅರ್ಧ ಲೋಟದಷ್ಟು ತೊಗರಿಬೇಳೆ, 1/4 ಲೋಟದಷ್ಟು ಉದ್ದಿನ ಬೇಳೆ, ಹಾಗೆ 1 ಲೋಟದಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀವಿ, 1 ಟೇಬಲ್ ಸ್ಪೂನು ಮೆಂತ್ಯನ ತೊಗೊಂಡಿದ್ದೀವಿ. ಇಷ್ಟು ಬೇಳೆಗಳನ್ನ ನೀವು ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ 1 ಲೋಟದಷ್ಟು ಕಡಲೆಬೇಳೆ, ಅರ್ಧ ಲೋಟದಷ್ಟು ತೊಗರಿಬೇಳೆ, 1/4 ಲೋಟದಷ್ಟು ಉದ್ದಿನಬೇಳೆ, ಹಾಗೆ 1 ಲೋಟದಷ್ಟು ಹೆಸರು ಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ಕೂಡ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನೀವು ಒಂದು ರಾತ್ರಿ ಪೂರ್ತಿ ಅಂದರೆ ಓವರ್ ನೈಟನ್ನು ನೀವು ನೆನೆಸಿಡಬೇಕಾಗತ್ತೆ. ನಿಮಗೆ ಓವರ್ ನೈಟ್ ನೆನೆಸಿಡೋಕ್ಕಾಗಲಿಲ್ಲ ಅಂದರೆ ಬೇಕಾದರೆ ನೀವು ಒಂದು 4 ರಿಂದ 5 ಗಂಟೆಗಳ ಕಾಲ ಈ ಒಂದು ಬೇಳೆಗಳನ್ನ ನೀವು ನೆನೆಸಿಟ್ಕೊಬೇಕಾಗತ್ತೆ. ನೋಡಿ, ನಾವಿಲ್ಲಿ ಓವರ್ ನೈಟ್ ನೆನೆಸಿದ್ದೀವಿ, ಒಂದು ನೈಟ್ ಪೂರ ನೆನೆಸಿದ್ದೀವಿ. ನೋಡಿ, ಈ ರೀತಿಯಾಗಿದೆ. ಇದನ್ನು ನಾವು ಒಂದು ಬೌಲಿಗೆ ತೊಗೊಂಡಿದ್ದೀವಿ ಮತ್ತು ಒಂದು ಅರ್ಧ ಬಟ್ಲದಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ, 2 ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀವಿ, 1 ಬಟ್ಲಷ್ಟು ನಾವಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಡಿದ್ದೀವಿ, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ದೀವಿ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀವಿ, 9 ರಿಂದ 10 ಒಣಮೆಣಸಿನ್ಕಾಯಿ, ಬೇಕಾದರೆ ನೀವಿಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಬಳಸ್ಕೋಬೋದು, ಹಾಗೆ ಸ್ವಲ್ಪ ಚಕ್ಕೆ, ಒಂದು 4 ರಿಂದ 5 ಲವಂಗ, 1 ಇಂಚಷ್ಟು ಶುಂಠಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು 2 ಸಮಭಾಗವಾಗಿ ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾವು ಒಂದು ಸ್ವಲ್ಪ ಇಂಗನ್ನು ಬಳಸ್ಕೊಂಡಿದ್ದೀವಿ. ಇದು ಒಂದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಬಳಸ್ಕೊಳ್ಳಿ. ಹಾಗೆ ಮಾಡೋದಕ್ಕೆ ಎಣ್ಣೆ ಬಳಸ್ಕೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು, ಇಷ್ಟನ್ನು ಕೂಡ ಹಾಕಿ ನೀರು ಏನು ಹಾಕದೇನೆ ತರ್ತರಿಯಾಗಿ ರುಬ್ಕೋಬೇಕು. ಹಾಗೆ ಇದಕ್ಕೆ ನಾವು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ತುಂಬ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಬೇಳೆನ ಹಾಕೋತಾ ಇದ್ದೀವಿ. ಅಷ್ಟು ಬೇಳೆಗಳನ್ನ ಒಂದೇ ಸಲ ನಾವು ಹಾಕಿ ರುಬ್ಬಕ್ಕಾಗಲ್ಲ, ಆದ್ದರಿಂದ ಸ್ವಲ್ಪನೇ ಹಾಕಿ ತರಿಯಾಗಿ ನೀವು ರುಬ್ಬಿಟ್ಕೋಬೇಕು. ಆದರೆ ನೆನ್ಪಿಟ್ಕೊಳ್ಳಿ, ನೀರನ್ನು ಹಾಕದೇನೆ ತರ್ತರಿಯಾಗಿ ರುಬ್ಕೋಬೇಕು. ಎಷ್ಟು ಸಲ ಆಗುತ್ತೋ ಅಷ್ಟನ್ನು ಕೂಡ ನೆನೆಸಿರುವಂಥ ಬೇಳೆಗಳನ್ನ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡು ಒಂದು ಪಾತ್ರೆಗೆ ಹಾಕಿ ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕಿದ್ದೀವಿ. ಇಂಗ್ರೀಡಿಯೆಂಟ್ಸ್ನಲ್ಲಿ ಸೋಡಾ ತೋರಿಸಿಲ್ಲ, ದಯವಿಟ್ಟು ಕ್ಷಮಿಸಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸೋಡಾ ಹಾಕಿ ಕರಿಬೇವಿನ ಸೊಪ್ಪು, ಹಾಗೆ ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿನ ತುಂಬ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ, ತುಂಬ ನೀರು ಬಿಟ್ಕೊಳ್ಳೋಂಗೆ ಆಗಿಬಿಡುತ್ತೆ. ಆದ್ದರಿಂದ 2 ಚಿಕ್ಕ ಸೈಜ್ ಹಾಕ್ಕೊಳ್ಳಿ, ಇಲ್ಲ 1 ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಕ್ಯಾರೆಟ್ನ ಇಷ್ಟಪಡೋರು ಬೇಕಾದ್ರೆ ಹೆಚ್ಚಿಗೆ ಕ್ಯಾರೆಟು ಹಾಕ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪು ಬಂದು ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ನೀವು ವಡೆಗೆ ಮಿಶ್ರಣ ಹೇಗೆ ಕಲಿಸ್ತಿರಲ್ಲ ಅದೇ ಥರನೇ ಬರುತ್ತೆ. ಈಗ ಇಡ್ಲಿ ಪಾತ್ರೆಗೆ ನಾವಿಲ್ಲಿ
ಸ್ವಲ್ಪ ಎಣ್ಣೆನ ಹಾಕಿ ಫಸ್ಟ್ ಕ್ಲೀನಾಗೆ ಸವರ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಣ್ಣೆ ಹಾಕಿ ಕ್ಲೀನಾಗೆ ಸವರ್ಕೊಳ್ಳಿ. ಕೈಯಲ್ಲಿ ಅಥವಾ ಬ್ರಷಲ್ಲಿ ಯಾವುದಲ್ಲಾದರೂ ನೀವು ಸವರಿಟ್ಕೋಬೋದು. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಿಶ್ರಣನ ಮೀಡಿಯಮ್ ಸೈಜ್ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಸೈಜ್ ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿ ವಡೆ ಆಕಾರದಲ್ಲಿ, ಆದರೆ ಸ್ವಲ್ಪ ದಪ್ಪಕ್ಕೆ ನಾವು ತೋರಿಸ್ತಿರುವಂಥ ಒಂದು ಶೇಪ್ಗೆ ನಾವಿಲ್ಲಿ ತಟ್ಟಿಟ್ಕೊಂಡು ಈ ಒಂದು ಇಡ್ಲಿ ತಟ್ಟೆಗೆ ಎಣ್ಣೆನ ಸಾವರಿ ಹಾಕೋತಾ ಇದ್ದೀವಿ. ಈ ಒಂದು ರೆಸಿಪಿಗೆ ನಾವು ಉದ್ದಿನಬೇಳೆ ಬಳಸಿರೋದ್ರಿಂದ ತುಂಬ ಅಂದರೆ ಈ ಒಂದು ಇಡ್ಲಿ ತಣ್ಣಗಾದ್ಮೇಲೂ ಕೂಡ ಗಟ್ಟಿಗಾಗೋದಿಲ್ಲ. ಮಾಮೂಲಿ ಇಡ್ಲಿಗಳಾದರೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿಗಾಗ್ಬಿಡುತ್ತೆ. ಆದರೆ ಉದ್ದಿನಬೇಳೆ ಹಾಕಿರೋದ್ರಿಂದ ಅದು ತಣ್ಣಗಾದ್ಮೇಲೂ ತುಂಬ ಸಾಫ್ಟಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗೆ ನಾವು ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ನೀರು ಆಲ್ರೆಡಿ ನಾವು ಕಾಯೋದಕ್ಕೆ ಇಟ್ಟಿದ್ದೋ. ಈಗ ನಾವು ಇಡ್ಲಿ ತಟ್ಟೆಗಳಿಗೆ ಎಣ್ಣೆ ಸಾವರಿ ಈ ರೀತಿ ಮಿಶ್ರಣನ ವಡೆ ಆಕಾರದಲ್ಲಿ ತೆಟ್ಟು ಈ ಒಂದು ಇಡ್ಲಿನ ರೆಡಿ ಮಾಡಿಟ್ಟಿದ್ವಿ. ಅದನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಮಾಮೂಲಿ ನೀವು ಇಡ್ಲಿನ ಹೇಗೆ ಬೇಯಿಸ್ತೀರಲ್ಲ, ಹಬೆಯಲ್ಲಿ ಹೇಗೆ ಬೇಯಿಸ್ತೀರ ಅದೇ ರೀತಿ ಮುಚ್ಚಳನ ಮುಚ್ಚಿ ಇದನ್ನು ನೀವು 15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಹಬೆಲ್ಲೇ ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗೆ ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಿ. 15ರಿಂದ 20 ನಿಮಿಷ ಆದಮೇಲೆ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೇಕಾದರೆ ನಾವು ನಿಮ್ಗೆ ತೋರಿಸ್ತೀವಿ. ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮಾಮೂಲಿ ಆರಾಮಾಗೆ ಇಡ್ಲಿ ಶೇಪಲ್ಲೇ ಇದೆಯಲ್ವಾ, ಆದರೆ ಇಡ್ಲಿಗಿಂತ ತುಂಬ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ಇಡ್ಲಿನ ಇಷ್ಟಪಡೋರು ಅಥವಾ ಇಡ್ಲಿನೇ ತಿಂದು ಬೇಜಾರಾಗಿರೋರು ಈ ರೀತಿ ಒಮ್ಮೆ ಇಡ್ಲಿ ಥರನೇ ಇರುವಂಥ ಹಬೆ ವಡೆ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ಒಂದು ರೆಸಿಪಿ ಹೆಸರು ಬಂದು ಹಬೆ ವಡೆ ಅಂತ. ತಿನ್ನೋದಕ್ಕೆ ತುಂಬ ಸ್ಪೈಸಿಯಾಗಿ, ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ತೀನಿ. ಮನೇಲಿ ಏನಾದರೂ ಡಿಫ್ರೆಂಟಾಗಿ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಹಾಗೇನೂ ಕೂಡ ತಿನ್ಬೋದು. ತುಂಬ ಸಾಫ್ಟಾಗಿರುತ್ತೆ. ತಣ್ಣಗಾದ್ಮೇಲೂ ಕೂಡ ಅದೇ ರುಚಿ ಇರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿದ್ರೆ ಮಾತ್ರ ಈ ಒಂದು ರೆಸಿಪಿಯ ರುಚಿ ನಿಮಗೆ ಗೊತ್ತಾಗೋದು. ಈ ಒಂದು ಹಬೆ ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಮ್ಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಈ ಒಂದು ಡಿಫ್ರೆಂಟ್ ರೆಸಿಪಿನ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.